ಭಕ್ತಿ ರಸವೆಂಬ ತೈಲವೆಂಬುದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದೆಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಬೆಳಗುತ್ತಿದ್ದರೆಯ ಅಸಂಖ್ಯಾತ ಪ್ರಮಥ ಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತಿ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರನ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಿದ್ಧಾಂತ. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರಣವರಾತ್ರಿ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಶ್ರೀನಿವಾಸಾನಂದೇಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ಯದ ಶಿಕೇಂದ್ರ ಶಿವಾಚಾರ ಭಗವತ್ಪಾದಗಳಲ್ಲಿ ವಂದಿಸಿ, ಇಂದಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೀಗಳ ಚರಣಕ್ಕೆ ಹಣೆ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ, ಕೇಂದ್ರದ ಸಚಿವರು ಹಿರಿಯ ಸಹೋದರರಾಗಿರ್ತಕ್ಕಂಥ ವಿ ಸೋಮಣ್ಣ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ಈ ಬೀದರ್ ಮತ್ತು ಸುತ್ತಮುತ್ತಲಿನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶರಣು ಸರ್ಗರ್ ಅವರೇ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಕೂಬಾ ಸಾಹೇಬ್ರೆ, ಉಮೇಶ್ ಜಾಧವ್, ಮಾಜಿ ಶಾಸಕರಾಗಿರ್ತಕ್ಕಂಥ ಖಂಡ್ರೆ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ ಮತ್ತು ಎಲ್ಲ ಗಣ್ಯವ್ಯಕ್ತಿಗಳೇ, ಇವತ್ತು ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳು ಬಸವ ಕಲ್ಯಾಣದಲ್ಲಿ ಈ ಒಂದು ದಸರಾ ಸಮ್ಮೇಳನ ಧರ್ಮ ಸಮ್ಮೇಳನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷ. ಈ ಒಂದು ನಾಡು ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿ ಬಸವ ಕಲ್ಯಾಣ. 12ನೇ ಶತಮಾನದ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿಯ ಏನು ಇಲ್ಲಿಂದನೇ ಪ್ರಾರಂಭ ಆಗಿರತಕ್ಕಂಥದ್ದು, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಭೂಮಿ. ಹಾಗಾಗಿ ಇವತ್ತು ಜಗದ್ಗುರುಗಳು ಇಲ್ಲಿ ಬಂದು ಈ ದಸರಾ ಧರ್ಮ ಸಮ್ಮೇಳನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಳ್ಳೆಯ ಸಂದೇಶವನ್ನು ಇವತ್ತು ಸಮಾಜದ ಎಲ್ಲ ಜನರಿಗೂ ಕೂಡ ಒಳ್ಳೆಯ ಸಂದೇಶವನ್ನು ಹೋಗಿದೆ. ಮತ್ತು ವಿಶೇಷವಾಗಿ ನಮ್ಮ ಧರ್ಮದಲ್ಲಿ ಇವತ್ತು ಜನರಿಗೆ, ಮುಂದಿನ ಪೀಳಿಗೆಯ ಜನರಿಗೆ ಅಂದರೆ ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಧರ್ಮದ ಆಚರಣೆಗಳು, ನಮ್ಮ ಧರ್ಮದ ಸಿದ್ಧಾಂತ, ಯಾಕಂದರೆ ವೀರಶೈವ ಲಿಂಗಾಯತ ಧರ್ಮ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಧರ್ಮ. ಇದರ ಸಂದೇಶವನ್ನು ನಾವು ಜನರಿಗೆ, ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ಅತಿ ಅವಶ್ಯಕವಾಗಿದೆ. ಹಾಗಾಗಿ ನಮ್ಮ ಧರ್ಮಾಚರಣೆಗಳಾಗಿರ್ತಕ್ಕಂಥ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳವನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ ರುದ್ರಾಕ್ಷಿ ಮಂತ್ರ ಇರ್ತಕ್ಕಂಥ ಅಷ್ಟಾವರಣ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ನಿತ್ಯಾಚಾರ ಅಂತಕ್ಕಂಥ ಪಂಚ ಆಚಾರಗಳು ಮತ್ತು ನಮ್ಮ ಶಟಸ್ಥಳ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥ ಶಟಸ್ಥಳಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ವಿಶೇಷವಾಗಿ ನಾವು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಲಿಂಗ ಪೂಜೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಹೇಳಿಕೊಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕೂಡ ಇದೆ. ಯಾಕಂದರೆ ಇವತ್ತು ಕಾಲಕ್ರಮೇಣ ಪಾಶ್ಚಾತ್ಯ ಒಂದು ಪ್ರಭಾವದಿಂದ ಇವತ್ತು ನಮ್ಮ ಮಕ್ಕಳು ನಮ್ಮ ಆಚರಣೆಯನ್ನು ಮರೆತು ಬಿಡ್ತಾ ಇದ್ದಾರೆ.
ಹಾಗಾಗಿ ನಾವು ಲಿಂಗ ಪೂಜೆ ಮಾಡೋದ್ರ ಜೊತೆ ಲಿಂಗ ಪೂಜೆ ಮಾಡೋದ್ರಲ್ಲಿ ವೈಜ್ಞಾನಿಕತೆ ಇದೆ, ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭ ನಮ್ಮ ಮಕ್ಕಳಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇವತ್ತು ಬಸವಣ್ಣನವರ ಒಂದು ವಚನ ಇದೆ, ಸುಪ್ರಭಾತದ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವನ್ನೆನೆದರೆ ತಪ್ಪುವುದು ಅಪವೃತ್ತಿ ಕಾಲಕರ್ಮಗಳಯ್ಯ, ದೇವ ಪೂಜೆಯ ಮಾಟ ದುರಿತ ಬಂಧನ ದೊಡ್ಡ, ಶಂಭುವೇ ನಿಮ್ಮ ನೋಟ ಹಿರಿಹಿಂಗದ ಕಂಡಬೇಕ, ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮನ ಕೂಟ. ಈ ಒಂದು ನಾವು ಲಿಂಗ ಪೂಜೆಯನ್ನು ಮಾಡೋದ್ರಿಂದ ನಾವು ಕೂಡಲ ಸಂಘದಲ್ಲಿ ಕೂಡ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು. ಹಾಗಾಗಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಸಮಾಜದ ಎಲ್ಲ ಏನು ಯುವ ಪೀಳಿಗೆ ಇದೆ ಅವರಿಗೆ ನಾವು ಸಂದೇಶವನ್ನು ಕೊಡಬೇಕಾಗಿದೆ. ನಮ್ಮ ಸಂಸ್ಕೃತಿ ಏನಿದೆ ಅಂದರೆ ಅದು ಕಾಯಕ ದಾಸೋಹದ ಸಂಸ್ಕೃತಿ ಇದೆ. ಸತ್ಯಶುದ್ಧ ಕಾಯಕದ ಪರಿಕಲ್ಪನೆಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ನಡೆ ಮತ್ತು ನಮ್ಮ ನುಡಿ ಯಾವತ್ತೂ ಕೂಡ ಶುದ್ಧವಾಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಏನು ನಮ್ಮ ಪರಂಪರೆ ಇದೆ, ಈ ಪರಂಪರೆ ಇವತ್ತು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯಂತೆ ಸಾಗಿರ್ತಕ್ಕಂಥ ಪಂಚಪೀಠಗಳಾಗಿರ್ಬೋದು ಅಥವಾ ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರಾಗಿರ್ಬೋದು, ಇವೆರಡೂ ತತ್ವಗಳನ್ನು ಇವತ್ತು ನಾವು ಒಗ್ಗೂಡಿಸಿ ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಪ್ರೇರಣೆಯನ್ನು ನಾವು ಅವರಿಗೆ ಕೊಡಬೇಕು ಅಂತಂದರೆ ಇವತ್ತು ಯಾವುದೇ ಧರ್ಮ ಅದು ಪ್ರಚಾರದಿಂದ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಅದು ಆಚರಣೆಯಿಂದ ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಮಕ್ಕಳು ಅದನ್ನು ಕಲಿಬೇಕು ಅಂದರೆ ಮೊದಲು ನಾವು ತಾಯಿ ತಂದೆ ಆಗಿರ್ತಕ್ಕಂಥವ್ರು ನಮ್ಮ ನಡೆ ನುಡಿಯಿಂದ ಅವರಿಗೆ ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಸರಿಯಾದ ಹಾದಿಯಲ್ಲಿ ನಡೆದರೆ ನಮ್ಮ ಮಕ್ಕಳು ಕೂಡ ಸರಿಯಾಗಿ ಹಾದಿಯಲ್ಲಿ ನಡೀತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಸಭೆಗೆ ದೊಡ್ಡ ಸಮಾರಂಭಕ್ಕೆ ಕರೆಸಿ ನನ್ನನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಗದ್ಗುರುವಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮುಖ್ಯ ಜಗದಾಚಾರ್ಯ ಕಾರಣದ ಆಶೀರ್ವಾದ ಸ್ವೀಕಾರ ಮಾಡಬೇಕು. ಬಂಧುಗಳೇ, ರೇಣುಕರು ಅಗಸ್ತ್ಯಂಗೆ, ಜಾತವೇದರು ಬಸವಣ್ಣನಿಗೆ, ಗುರುಲಿಂಗರು ಅಕ್ಕ ಮಹಾದೇವಿಗೆ, ಮಹಾಂತರು ಮಡಿವಾಳೆಯರಿಗೆ ಹರಸಿ ಆಶೀರ್ವದಿಸಿದಂಥ ನಮ್ಮೆಲ್ಲರನ್ನು ಮಮತೆಯಿಂದ ಹರಸಿ ಆಶೀರ್ವದಿಸಿದ್ರು. ಜಗದೊಡೆಯದ ಅಡಿ ದಾವರಿಯಲ್ಲಿ ಇದೀಗ ತಾವು ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ರಾಜ್ಯ ಕಂಡ ಅಪರೂಪದ ಹಿರಿಯ ರಾಜಕಾರಣಿಗಳಾಗಿರುವಂತ ಶ್ರೀಯುತ ಬಸವರಾಜ ಎಸ್ ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಹಿರಿಯರು ನಮ್ಮನ್ನು ಉದ್ದೇಶಿಸಿ ತಮ್ಮ ನುಡಿ ನಮನಗಳನ್ನ ಜಗದ್ಗುರು ಮಹಾಸನ್ನಿಧಾನಕ್ಕೆ